ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ 10. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಮಿತಿ ಮೀರ್ತಾ ಇದೆ ಅಂತ ಅನಿಸ್ತಾ ಇದೆ. ಎಂಇಎಸ್ ನ ಪುಂಡಾಟ. ಇವತ್ತು ಬೆಳಗಾವಿ ಚಲೋ ಅಂತ ಹೊರಟಿದ್ದಾರೆ ಕನ್ನಡ ಪರ ಹೋರಾಟಗಾರರು. ಮೊದಲ ಬ್ರೇಕಿಂಗ್ ನ್ಯೂಸ್, ಮಿತಿ ಮೀರ್ತಾ ಇದೆ ಎಂಇಎಸ್ ಮತ್ತು ಶಿವಸೇನೆಯ ಪುಂಡರ ವರ್ತನೆ. ಕನ್ನಡ ಫಲಕ, ವಾಹನಗಳಾಯಿತು, ಈಗ ಕಟ್ಟಡಗಳ ಮೇಲೆ ದಾಳಿ. ಸಚಿವೆ ಶಶಿಕಲಾ ಜೊಲ್ಲೆ ಒಡೆತನದ ಕಟ್ಟಡದ ಮೇಲೆ ದಾಳಿಯಾಗಿದೆ. ಬ್ರೇಕಿಂಗ್ ನ್ಯೂಸ್. ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ನಿರ್ಮಾಣ ಹಂತದ ಕಟ್ಟಡ. ಅದು ಕಾಮಗಾರಿ ತಡೆದು ಕಾರ್ಮಿಕರಿಗೆ ಬೆದರಿಕೆ ಹಾಕಿದ್ದಾರಂತೆ ಪುಂಡರು. ಸಚಿವರು ಬಂದು ಕ್ಷಮೆ ಕೇಳಬೇಕು ಅಂತ ಪುಂಡರು ಆಗ್ರಹಿಸ್ತಾ ಇದ್ದಾರೆ. ಅದು ಶಶಿಕಲಾ ಜೊಲ್ಲೆ ಮೇಡಮ್ ಸಂಬಂಧಪಟ್ಟಂತಹ ನಿರ್ಮಾಣ ಹಂತದ ಕಟ್ಟಡ. ಈ ಕ್ಷಣ ಬರ್ತಾ ಇದೆ ಮಹಾರಾಷ್ಟ್ರದ ಕೊಲ್ಲಾಪುರದಿಂದ ಬ್ರೇಕಿಂಗ್ ನ್ಯೂಸ್. ಎಡಭಾಗದಲ್ಲಿ ದೃಶ್ಯ ನೋಡ್ತಾ ಇದ್ದೀರಿ. ಮಹಾರಾಷ್ಟ್ರ ಕೊಲ್ಲಾಪುರ, ಮೇಡಮ್ ಶಶಿಕಲಾ ಜೊಲ್ಲೆ ಅವರಿಗೆ ಸಂಬಂಧಪಟ್ಟಂತಹ ಕಟ್ಟಡ. ಆ ಕಟ್ಟಡದ ನಿರ್ಮಾಣ ಹಂತದಲ್ಲಿದೆ. ಆ ಕಾಮಗಾರಿ ತಡೆದಿದ್ದಾರೆ. ಕಾರ್ಮಿಕರಿಗೆ ಬೆದರಿಕೆ ಹಾಕಿದ್ದಾರೆ ಪುಂಡರು. ಸಚಿವರು ಬಂದು ಕ್ಷಮೆ ಕೇಳಬೇಕು. ಹಳ್ಳಿ ತನಕ ನಿಮ್ಮ ಕನ್ಸ್ಟ್ರಕ್ಷನ್ ಮಾಡಕ್ ಬಿಡಲ್ಲ. ಕೊಲ್ಲಾಪುರದ ಮಹಾರಾಷ್ಟ್ರದ ಕೊಲ್ಲಾಪುರ, ಅಲ್ಲಿ ಶಶಿಕಲಾ ಜೊಲ್ಲೆ ಮೇಡಮ್ ಒಂದು ಕಟ್ಟಡ ಕಟ್ತಿದ್ದಾರೆ. ಅದು ನಿರ್ಮಾಣ ಹಂತದಲ್ಲಿದೆ. ಇಲ್ಲೆಲ್ಲ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕಿರಿಕ್ ಮಾಡಿದ್ದಲ್ಲದೆ, ಈಗ ಇಲ್ಲಿಯ ಜನಪ್ರತಿನಿಧಿಗಳಿಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ಕಡೆ ನಿರ್ಮಾಣ ಹಂತದ ಕಟ್ಟಡಗಳಿಗೆ ಇದೀಗ ಕೈ ಹಾಕಿದ್ದಾರೆ. ಅಲ್ಲೋಗಿ ಎಲ್ಲ ಕಾರ್ಮಿಕರನ್ನ ಆಚೆ ಕಳಿಸಿ ಅದನ್ನು ತಡೆದಿದ್ದಾರೆ. ಒನ್ಸ್ ಅಗೈನ್ ಎಂಇಎಸ್ ಮತ್ತು ಶಿವಸೇನೆಯ ಪುಂಡರ ಆರ್ಭಟ. ಮಹಾರಾಷ್ಟ್ರ ಕೊಲ್ಲಾಪುರದ ದೃಶ್ಯ. ಶಶಿಕಲಾ ಜೊಲ್ಲೆ ಮೇಡಮ್ ಒಡೆತನದ ಕಟ್ಟಡ. ಅಲ್ಲಿ ಹೋಗಿ ಎಲ್ಲ ಕಟ್ಟಡ ಕೆಲಸಗಾರನ ಆಚೆ ಕಳಿಸಿದ್ದಾರೆ. ನಿರ್ಮಾಣ ಹಂತದ ಕಟ್ಟಡ. ಅದು ಕಾಮಗಾರಿಯನ್ನು ತಡೆದಿದ್ದಾರೆ. ಶಶಿಕಲಾ ಜೊಲ್ಲೆ ಮೇಡಮ್ ಇಲ್ಲಿ ಬಂದು ಕ್ಷಮೆ ಕೇಳಬೇಕು. ಅಲ್ಲಿ ತನಕ ಅವಕಾಶ ಕೊಡಲ್ಲ ಅಂತ ಎಂಇಎಸ್ ಮತ್ತು ಶಿವಸೇನೆಯ ಪುಂಡರು ಗೂಂಡಾವರ್ತನೆ ತೋರಿದ್ದಾರೆ. ಕರ್ನಾಟಕದಲ್ಲೂ ಮಹಾರಾಷ್ಟ್ರದ ಒಡೆತನದ ಎಷ್ಟೊಂದು ಕಟ್ಟಡ ಇದೆ. ಮುಂದಕ್ಕೆ ಏನಾಗ್ಬೋದು ಗೊತ್ತಿಲ್ಲ. ಲೆಟ್ಸ್ ಸಿ ಏನೇನು ನಡೆಯುತ್ತೆ ಅಂತ. ಈಗ ಎಚ್ಚೆತ್ತುಕೊಳ್ಳದಿದ್ದರೆ ಕರ್ನಾಟಕ ಸರ್ಕಾರ ಮುಂದಿನ ದಿನದಲ್ಲಿ ಆಕಾಶವನ್ನು ಬಾಯಿ ಬಿಟ್ಕೊಂಡು ನೋಡಬೇಕಾಗತ್ತೆ. ಸೊ ಹಾಗಾಗಿ ಪದೇ 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 ಎಲ್ಲ ಹಂತದಲ್ಲೂ ಕೆಣಕ್ತಾ ಇದ್ದಾರೆ. ತಮ್ಮ ದಾಳಿ ಮಾಡಿ ಆರ್ಭಟ ತೋರಿಸ್ತಿದ್ದಾರೆ. ಅದಕ್ಕೆ ಉತ್ತರ ಕೊಡಬೇಕಾದ ಸಂದರ್ಭ ಬಂದಿದೆ. ಬೆಳಗಾವಿಯಲ್ಲಿ ಹೆಚ್ಚುತ್ತಾ ಇದೆ ಪ್ರತಿಭಟನೆಯ